ಮೇಥತಿ ಅಥವಾ ಮಿಥಿತ್ವ ಅಂತ ಒಂದು ಪ್ರಯೋಗ. ಇದು ಭಾಗವತದ 4ನೇ ಸ್ಕಂದದ 29ನೇ ಅಧ್ಯಾಯದ 56ನೇ ಶ್ಲೋಕ. ಸಾರೋದ್ಧಾರದಲ್ಲಿ 98ನೇ ಶ್ಲೋಕ ಇದು. ಮೂಲ ಭಾಗವತ ಶ್ಲೋಕದಲ್ಲಿ ಮಿಥಿತ್ವ ಅಂತಿದೆ. ಅದಕ್ಕೆ ಭಾಗವತವೇ ವ್ಯಾಖ್ಯಾನನೂ ಮಾಡಿದೆ, ಅಸ್ಯ ಅರ್ಥ ಅಂತೇಳಿ. ಭಾಗವತಕ್ಕೆ ಬೇರೆ ವ್ಯಾಖ್ಯಾನಕಾರರನ್ನು ಅರ್ಥ ಮಾಡುವುದು ಹೋಗಲಿ, ಭಾಗವತವೇ ವ್ಯಾಖ್ಯಾನ ಮಾಡಿದೆ. ಮಿಥಿತ್ವ ಅನ್ನೋದಕ್ಕೆ ಮಿಥುನೀಭೂಯ ಅಂತ ಅರ್ಥ. ಮಿಥಿತ್ವ ಇತ್ಯಸ್ಯ ತಾತ್ಪರ್ಯಮಃ ಮಿಥುನೀಭೂಯ ಇತಿ. ಒಂದು ಹೆಣ್ಣು ಜಿಂಕೆ ಜೊತೆಗೆ ಗಂಡು ಜಿಂಕೆ ಬೆರೀತದೆ, ಕೂಡ್ತದೆ ಅಂತ ಅದರ ಅರ್ಥ. ಇವತ್ತು ಮೇಧಾ ಹಿಂಸನೆಯೋ ಅಂತ ಧಾತುಗಳು ಕಾಣಿಸ್ತವೆ. ಮೇಧಾ ಅನ್ನೋದಕ್ಕೆ ಬುದ್ಧಿಶಕ್ತಿ ಅಂತ ಹೀಗೆಲ್ಲ ಅರ್ಥ ಆಗ್ಬಹುದೇನೋ. ಅದು ಬಿಟ್ಟು ಬೇರೆ ಏನು ಅರ್ಥ ಕಾಣಿಸೋದಿಲ್ಲ. ಮತ್ತು ಹಿಂಸನ ಅಂದ್ರೆ ತೊಂದರೆ ಕೊಡೋದು ಅಂತ ಅರ್ಥ, ನಮ್ಗದು ಗೊತ್ತಿದ್ದೇ ಇದೆ. ಆದರೆ ಮಿಥ ಮೈಥುನೆ ಅಥವಾ ಸಂಗಮೆ ಅಂತ ಹೀಗೊಂದು ಧಾತು ಹಿಂದೆ ಇದ್ದಿರಬೇಕು, ಅಥವಾ ಇದೇ ಧಾತುವಿಗೆ ಆ ಅರ್ಥ ಇದ್ದಿರಬೇಕು, ಅಥವಾ ಬೇರೆ ಧಾತುನೇ ಇದ್ದಿರಬೇಕು. ಅಥವಾ ಧಾತುಗಳನ್ನು ನಾವು ಹೀಗೆ ತೀರ್ಮಾನ ಮಾಡೋದು ಕಷ್ಟ ಅಂತೂ ಅದನ್ನು ಕಳ್ಕೊಂಡಿದ್ದೇವೆ. ಸಂಗಮ ಅನ್ನೋ ಅರ್ಥದಲ್ಲಿ ಮಿತ ಧಾತು ಇತ್ತು, ಸ್ತ್ರೀ ಪುರುಷರ ಸಂಗಮ ಅನ್ನೋ ಅರ್ಥದಲ್ಲಿ ಅಂತ ನಾವು ತಿಳ್ಕೊಳ್ಬಹುದು. ಈ ಮಿಥ ಮೇಧಾ ಹಿಂಸನೆಯೋ ಅಂತ ಧಾತು ಇದೆಯಲ್ಲ, ಆ ಮೇಧ ಅನ್ನೋದಕ್ಕೆ ಏನು ಅರ್ಥ ಅಂತ ನಾವು ಒಂದು ವೇಳೆ ತೆಗೆದು ನೋಡಿದ್ರೆ, ಮೇಧತೆ ಸಂಗಚ್ಛತೆ ಇತಿ ಮೇಧ ಅಂತ ಕೆಲವು ಕಡೆ ಅರ್ಥಗಳನ್ನು ಬರೆದದ್ದು ಕಾಣಿಸ್ತದೆ. ಆದ್ರಿಂದ ಮೇಧ ಅಂದ್ರೆ ಸಂಗಮಿಸುವುದು ಅಂತಲೂ ಅರ್ಥ ಆಗ್ತದೆ. ಈಗ ಅದು ಭ್ವಾದಿಗಣದ ಧಾತು, ಸೇಠ ಧಾತು, ಸಕರ್ಮಕ ಧಾತು, ಮೇಧೃ ಅಥವಾ ಮೇಧಾ ಹಿಂಸನೆಯೋ ಸಂಗಮೇಚ. ಮೇಧ ಅಂದ್ರೆ ಬುದ್ಧಿಶಕ್ತಿ ಅಂತ ಅರ್ಥ ಆಗಬಹುದು, ಹಿಂಸನ ಅಂದ್ರೆ ತೊಂದರೆ ಕೊಡೋದು, ಸಂಗಮ ಅಂದ್ರೆ ಸ್ತ್ರೀ ಪುರುಷರ ಸಮಾಗಮ. ಅದರಂತೆ ಮೇಧೃ ಹೇಗೋ ಹಾಗೆ ಮಿಥ ಅನ್ನೋದು ಕೂಡ ಅದೇ ಥರದ ಒಂದು ಧಾತು ಆಗಬಹುದು ಅಂತ ಕಾಣಿಸ್ತದೆ. ಗೃಹಮೇಧಿ ಅಂತ ಶಬ್ದ ಇದೆ. ಗೃಹ ಅಂದ್ರೆ ಪತ್ನಿ ಅಥವಾ ಮನೆ. ಆ ಮನೆಯನ್ನೇ ಮೇಧತಿ ಅಥವಾ ಮೇಧತೆ, ಅದು ಸಂಗಮಿಸುತ್ತಾನೆ, ಅಲ್ಲಿ ಇರ್ತಾನೆ ಅಂತ ಹೀಗೆ ಅರ್ಥ ಆಗ್ತದೆ. ಗೃಹ ಅಂದ್ರೆ ಪತ್ನಿಯ ಜೊತೆಗೆ ಸಮಾಗಮ ಮಾಡುವಂಥವನು, ಪತ್ನಿ ಸಮಾಗಮ ಮಾಡುವ ಅಧಿಕಾರವುಳ್ಳವನು, ಅವನೇ ಗೃಹಮೇಧಿ. ಎರಡೂ ಧಾತುಗಳು ಕೂಡ ಉಭಯ ಪದಿಯಲ್ಲಿ ಇವತ್ತಿನ ವ್ಯಾಕರಣದಲ್ಲಿ ಕಾಣಿಸ್ತವೆ. ಮೇಥತಿ ಅಥವಾ ಮೇಥತೆ, ಹಾಗೆ ಮೇಧತಿ ಅಥವಾ ಮೇಧತೆ. ಹೀಗೆ ಮೇಧೃ ಅಥವಾ ಮೇಧಾ ಹಿಂಸನೆಯೋ ಸಂಗಮೇಚ ಹೇಗೋ ಹಾಗೆ ಮಿಥ ಮೇಧಾ ಹಿಂಸನೆಯೋ ಸಂಗಮೇಚ ಅಂತ ಕೂಡ ಧಾತು ಇದ್ದಿರಬೇಕು ಹಿಂದೆ ಅಂತ ಇದನ್ನೆಲ್ಲ ನೋಡಿದಾಗ ಕಾಣಿಸ್ತದೆ. ಅದರದ್ದೇ ತ್ವಾಪ್ರತ್ಯಯ ಮಿಥಿತ್ವ. ಮಿಥಿತ್ವ ಮತ್ತು ಮೇಥಿತ್ವ ಎರಡೂ ಆಗ್ತದೆ. ಹಾಗೆ ಮೇಧ ಧಾತು ಅಂತಕೊಂಡ್ರು ಕೂಡ ಮೇಧಿತ್ವ ಅಥವಾ ಮಿಥಿತ್ವ ಎರಡೂ ಕೂಡ ಆಗ್ತದೆ ಅಂತ ಹೀಗೆ ಕಾಣಿಸ್ತದೆ. ಹೆಚ್ಚಾಗಿ ನಾವು ಬಳಕೆ ಮಾಡದೇ ಇರುವಂತಹ ಶಬ್ದ ಇದು. ಮಿಥಿತ್ವ ಅಂದ್ರೆ ಮಿಥುನೀಭೂಯ ಅಂತ ಅದರ ತಾತ್ಪರ್ಯ ಬರೆದಿದ್ದಾರೆ, ಭಾಗವತವೇ ವ್ಯಾಖ್ಯಾನ ಮಾಡಿದೆ. ಅದರಿಂದ ಮೇಥತಿ ಅಥವಾ ಮೇಥತೆ ಇದನ್ನ ಸ್ತ್ರೀ ಪುರುಷರು ಸಮಾಗಮ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡ್ಕೋಬಹುದು. ಆದರೆ ಇದನ್ನು ಪ್ರಯೋಗ ಹೇಗೆ ಮಾಡಬೇಕು ಅನ್ನೋದು ಮಾತ್ರ ಗೊಂದಲಕ್ಕೆ ಕಾರಣವಾಗಿ ಉಳಿದಿದೆ. ಪುರುಷ ಸ್ತ್ರೀಯಂ ಮೇಥತಿ ಅಥವಾ ಮೇಧತಿ ಅಂತ ಅನ್ಬೇಕೋ ಹೇಗೆ ಅಂತ ಪ್ರಶ್ನೆ ಉಳಿತದೆ. ಯಾಕೆಂದ್ರೆ ಮೇಧಧಾತುವನ್ನು ಕೂಡ ಸಕರ್ಮಕ ಅಂತ ಹೇಳಿದ್ದಾರೆ, ಹಾಗೆ ಮಿಥ ಧಾತುವನ್ನು ಕೂಡ ಸಕರ್ಮಕ ಅಂತಾನೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಪುರುಷ ಸ್ತ್ರೀಯಂ ಮೇಥತಿ ಅಥವಾ ಮೇಧತಿ. ಆದರೆ ಕೆಲವು ಕಡೆ ಶಬ್ದಕಲ್ಪದ್ರಮ ಮೊದಲಾದ ಕಡೆ ಗೃಹಮೇಧಿ ಅನ್ನೋದಕ್ಕೆ ಗೃಹೈಹಿ ದಾರೈಹಿ ಮೇಧತೆ ಸಂಗಚ್ಛತೆ ಇತಿ ಗೃಹಮೇಧಿ. ಗೃಹೈಹಿ ಅಂತ ಅದನ್ನು ತೃತೀಯ ವಿಭಕ್ತಿಯಲ್ಲಿ ಕೊಟ್ಟಿದ್ದಾರೆ. ಗೃಹಂ ಅಂತ ಆಗಬಹುದಲ್ವಾ ಅಂತ ಕಾಣಿಸ್ತದೆ.
ಸಕರ್ಮಕ ಆಗಿರುವುದರಿಂದ ಗೃಹಂ ಅಂತ ಮಾಡಲಿಕ್ಕೆ ಅವಕಾಶ ಇದೆ. ಭಾಗವತ ಕೇವಲ ಮಿಥಿತ್ವ ಅಥವಾ ಮಿಥುನೀಭೂಯ ಅಂತ ಎರಡು ಶಬ್ದ ಪ್ರಯೋಗ ಮಾಡಿದೆ ಅಷ್ಟೇ. ಆದರೆ ಮೃಗಸ್ತ್ರೀಯ ಅಥವಾ ಮೃಗಸ್ತ್ರೀಯಂ ಅಂತನೂ ಹೆಣ್ಣು ಜಿಂಕೆ ಅಥವಾ ಹೆಣ್ಣು ಜಿಂಕೆ ಜೊತೆಗೆ ಹೆಣ್ಣು ಜಿಂಕೆಯನ್ನು ಹೀಗೇನೂ ಅದು ಪ್ರಯೋಗ ಮಾಡಿಲ್ಲ. ಅದರಿಂದ ಪ್ರಯೋಗ ಹೇಗೆ ಮಾಡಬೇಕು ಅಂತ ಗೊಂದಲಕ್ಕೆ ಕಾರಣ ಆಗಿ ಉಳಿತದೆ. ಶಬ್ದಕಲ್ಪದ್ರುಮ ನೋಡಿದರೆ ಗೃಹೈಹಿ ಅಂತ ಬಂದಂತೆ ಇಲ್ಲಿಯೂ ಕೂಡ ಮೃಗಸ್ತ್ರೀಯ ಮೃಗ ಹರಿಣ ಹರಿಣ್ಯ ಮೇಧತೆ ಅಥವಾ ಮೇಧತಿ ಹೀಗೆ ಪ್ರಯೋಗ ಮಾಡಬೇಕು. ಪುರುಷ ಸ್ತ್ರೀಯ ಮೇಧತಿ ಅಥವಾ ಮೇಧತಿ. ಸಕರ್ಮಕ ಆಗಿರುವುದನ್ನು ಗಮನಿಸಿದರೆ ಪುರುಷ ಸ್ತ್ರೀಯಂ ಮೇಧತಿ ಅಥವಾ ಮೇಧತಿ. ಮತ್ತಷ್ಟು ಇದರ ಪ್ರಯೋಗಗಳ ಬಗ್ಗೆ ನಾವು ಅನ್ವೇಷಣೆ ಮಾಡಬೇಕು ಅಂತ ಕಾಣಿಸ್ತದೆ. ಈ ಮಿಥಧಾತು ಅಥವಾ ಮೇಧಧಾತುವನ್ನು ಮತ್ತೆ ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲಾದರೂ ಉಲ್ಲೇಖಗಳು ಕಂಡ್ರೆ ನನಗದನ್ನು ತಿಳಿಸಬಹುದು.